ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಕುಂಟನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಎಸ್ ವರಲಕ್ಷ್ಮಿರವರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಭಾರೀ ಭ್ರಷ್ಟಾಚಾರವೆಸಗಿದ್ದು, ಇವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಡಹಳ್ಳಿ ಚಂದ್ರಶೇಖರ್ ಬಣದ ಮಾಲೂರು ತಾಲೂಕು ಅಧ್ಯಕ್ಷ ನೆಲ್ಲಳ್ಳಿ ಎನ್ ಕೆ ವಿನೋದ್ ಕುಮಾರ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಕುಂಟನಹಳ್ಳಿ ಕೆ ವಿ ಮುನ್ರಾಜ್ರವರು ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ನೆಲ್ಲಳ್ಳಿ ಎನ್ ಕೆ ವಿನೋದ್ ಕುಮಾರ್ ಮಾತನಾಡುತ್ತಾ, ವರಲಕ್ಷ್ಮಿರವರು ಮಾಡಿರುವ ಅವ್ಯವಹಾರಗಳ ಬಗ್ಗೆ ದಾಖಲೆ ಸಮೇತ ಮಾಲೂರು ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಇದನ್ನು ಗಮನಿಸಿದರೆ ಮಾಲೂರು ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆಂಬ ಅನುಮಾನಗಳು ಮೂಡುತ್ತಿವೆ. ಬರೀ ಕುಂಟನಹಳ್ಳಿಯಲ್ಲಿ ಈ ರೀತಿ ಅವ್ಯವಹಾರ ಆಗಿದ್ದರೆ ಇನ್ನು ಮಾಲೂರು ತಾಲೂಕಿನಲ್ಲಿರುವ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಅವ್ಯವಹಾರ ಆಗಿರಬಹುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೋಲಾರ ಜಿಲ್ಲಾ ಉಪನಿರ್ದೇಶಕರಿಗೂ ದೂರು ನೀಡಲಾಗಿದ್ದು, ಉಪನಿರ್ದೇಶಕರು ಸಹ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಹಾಗಾಗಿ ದಿನಾಂಕ 10/8/2026ರಂದು ಮಾಲೂರು ತಾಲೂಕಿಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮಾಲೂರು ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕುಂಟನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಎಸ್ ವರಲಕ್ಷ್ಮಿರವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ದೂರು ನೀಡಲಾಗುವುದೆಂದು ನೆಲ್ಲಳ್ಳಿ ಎನ್ ಕೆ ವಿನೋದ್ ಕುಮಾರ್ ಹಾಗೂ ಕುಂಟನಹಳ್ಳಿ ಕೆ ವಿ ಮುನ್ರಾಜ್ರವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಾಲೂರು ತಾಲೂಕು ಅಧ್ಯಕ್ಷರು ವಿನೋದ್ ಕುಮಾರ್ ಅಂತೇಳಿ ನನ್ನ ಹೆಸರು. ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ 10ನೇ ತಾರೀಕು. ಅವತ್ತು ಈ ಕುಂಟನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಸಿ ಎಂ ಅವ್ರಿಗೆ ತಿಳಿಸೋಣ ಅಂತೇಳಿ ನಾವು ಮನವಿ ಕೊಡೋದಕ್ಕೆ ರೆಡಿಯಾಗಿದ್ವಿ. ಅದ್ರ ಜೊತೆಗೆ ನಮ್ಮ ಯಾವುದೇ ಇಲಾಖೆಯವರು ಈ ಭ್ರಷ್ಟಾಚಾರನ ಇದಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾವು ಸಿ ಎಂ ಅವ್ರಿಗೊಂದು ಮೆಮೊಡಮ್ ಕೊಟ್ಟು ಇವ್ರು ಮಾಡಿರೋ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಕುಂಟನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ವರಲಕ್ಷ್ಮಿ ಅವರು ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ, ವರಲಕ್ಷ್ಮಿ ಅನ್ನೋ ಅಂಗನವಾಡಿ ಕಾರ್ಯಕರ್ತೆಯವರು ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ನಾನು ಏನು ಹೇಳ್ತಾ ಇದ್ದೆ, ಮಾತೃವಂದನಾ ಯೋಜನೆ ಮತ್ತು ಮಕ್ಕಳ ಪೋಷಕ ಆಹಾರಗಳು ಅದನ್ನೆಲ್ಲನೂ ಅಕ್ರಮವಾಗಿ ದುರ್ಬಳಕೆ ಮಾಡ್ಕೊಂಡವ್ರೆ. ಅದ್ರ ಬಗ್ಗೆ ನಾವು ಸಿ ಡಿ ಪಿ ಅವ್ರಿಗೆ ಮತ್ತು ಡಿ ಡಿ ಅವ್ರಿಗೆ ದೂರು ಕೊಟ್ಟಿದ್ವಿ. ಆದರೆ ನಾವು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಅದಕ್ಕೆ ನಾವು ಡಿ ಸಿ ಅವ್ರಿಗೆ ಮನವಿ ಮಾಡ್ತಾಯಿದ್ವಿ, ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಅಧಿಕಾರಿಗಳು ಇರಬಾರ್ದು ಅಂತೇಳಿ ನಾವು ವಜಾಗೊಳಿಸೋದಕ್ಕೆ ನಾವು ಮನವಿ ಮಾಡ್ತಾಯಿದ್ವಿ. ಇದನ್ನು ಮನವಿ ಸಲ್ಲಿಸ್ಕೊಂಡು ನಾವು ಮಾತಾಡಿರೋದನ್ನು ಮಾಡಲಿಲ್ಲ ಅಂದರೆ ಅವ್ರನ್ನ ಸಸ್ಪೆಂಡು ಆದಷ್ಟು ನಾವು ಸಿ ಎಂ ಅವ್ರು ಬರ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ನಾವು ದೂರು ಕೊಡ್ತೀವಿ. ಇದ್ರ ಬಗ್ಗೆ ನೀವು ಕಾನೂನು ಕ್ರಮ ಏನಿದೆ ಅದನ್ನು ಕೈಗೊಳ್ಳಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುನ್ರಾಜು ಕುಂಟನಹಳ್ಳಿ, ನಾವು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀವಿ. ನಮ್ಮದು ಅದೇ ಊರಿನ ಗ್ರಾಮಸ್ಥರಾಗಿ ನಾವು ಕುಂಟನಹಳ್ಳಿಯವರು. ನಮ್ಮ ಮಿಸ್ಸಸ್ ಅಕೌಂಟಿಗೆ 11,000 ಅಮೌಂಟ್ ಬಂದಿತ್ತು. ಇದು ಅಮೌಂಟ್ ಏನಿದೆ ಅಂತ ಕೇಳಿದೆ ನಾನು. ಆ ಹುಡುಗಿ ಬಂದು ಅಂಗನವಾಡಿ ಕಾರ್ಯಕರ್ತೆ ವರಲಕ್ಷ್ಮಿ ನಮ್ಮ ಮನೆಗೆ ಬಂದು ನಾನು NRG ಅಮೌಂಟ್ ಹಾಕಿದ್ದೀನಿ, ನಾನು ವಾಪಸ್ ಹಾಕೋ ಅಮೌಂಟ್ ಅಂತ ಕೇಳಿದ್ರು. ಅದು ಏನಕ್ಕೆ ಕೇಳೋದಂದರೆ ನಮ್ಮ ಮಿಸ್ಸಸ್ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರು ಏನು ಮಾಡಿದ್ರೆ ವಾಪಸ್ ಅಮೌಂಟ್ ಹಾಕಿಬಿಟ್ಟಿದ್ದಾರೆ. ಅವ್ರು ವಾಪಸ್ ಹಾಕಿಬಿಟ್ಟಿದ್ದಾರೆ, ಅಮೌಂಟ್ ಹಾಕಿದ್ದಾರೆ. ಅದ್ರ ಬಗ್ಗೆ ತಿರ್ಗಿ ಫೋನ್ ನನಗೆ ಕೊಟ್ಟರು, ಏನಿದೆ ನೋಡಿ ಚೆಕ್ ಮಾಡೋ ಅಂತ. ಅಲ್ಲಿ ನೋಡಿ ಚೆಕ್ ಮಾಡಿದ್ರೆ ಮಾತೃವಂದನಾ ಯೋಜನೆ ಅಂತ ಸ್ಕೀಮ್ ಇತ್ತು ಅದರಲ್ಲಿ. ಈ ಸ್ಕೀಮಲ್ಲಿ ಏನಕ್ಕೆ ಹಾಕಿದ್ರಿ ಇವರು ಒಂದು ಅಮೌಂಟು ಅಂತ ನಾನು ಕೇಳಿದೆ. ಅವರು ನಮ್ಮ ಮಿಸ್ಸಸ್ ನಾನು ಕೇಳಿದೆ, ನನಗೆ ಗೊತ್ತಿಲ್ಲಪ್ಪ. ಅವರು ಬಂದು ಕೇಳಿದ್ರೆ ನನಗೆ ಆಧಾರ್ ಕಾರ್ಡ್ ಕೊಟ್ಟೆ, ಅಮೌಂಟ್ ಹಾಕಿದ್ದಾರೆ, ವಾಪಸ್ ಕೊಟ್ಟೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವಳಿಗೆ ವಾಪಸ್ ಕೇಳಿದೆ, ಈ ಸ್ಕೀಮಲ್ಲಿ ನನಗೆ ಅಮೌಂಟ್ ಹೆಂಗೆ ಆಗ್ತಿದೆ ಅಂತ. ನಮ್ಮ ಮಕ್ಕಳು BE ಮಾಡ್ತಾಯಿದ್ದಾರೆ, ಇಬ್ಬರು ಗಂಡು ಮಕ್ಕಳು ನಮಗೆ BE ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವರು ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ನಮಗೆ ಮಗುವಾಗಿದೆ ಅಂದ್ಬಿಟ್ಟು ಮಾತೃವಂದನೆಯಲ್ಲಿ ನಮಗೆ 11,000 ಅಮೌಂಟ್ ಹಾಕಿದ್ದಾರೆ. ಅದಕ್ಕೆ ಕೇಳಿದಕ್ಕೆ ಇದು ಇದೆಲ್ಲ ಭ್ರಷ್ಟ ಆಗಿದೆ ಅಂತ ನಮಗೆ ಅನುಮಾನ ಬಂದಿತ್ತು. ಮುನ್ರಾಜು ಕುಂಟನಹಳ್ಳಿ, ನಾವು ತಾಲೂಕು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀವಿ. ನಮ್ಮ ಕುಂಟನಹಳ್ಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ನಮ್ಮ ಮಕ್ಕಳು ನೋಡ್ರಿ ಇಷ್ಟು ಇದಾಗಿದೆ. ಹೆಣ್ಮಗು ಮಾತೃವಂದನಾ ಯೋಜನೆಯಲ್ಲಿ ಈ ಥರ ಆಗಿ ಮಾಡಿ 11,000 ಅಮೌಂಟ್ ಹಾಕಿದ್ದಾರೆ. ಗೊತ್ತಿಲ್ಲದೆ ಮಾಡಿದೆ 11,000 ಅಮೌಂಟ್ ಹಾಕಿದ್ದಾರೆ. ಆ ಥರ ಇದು ಮಾಡ್ತಾರೆ, ಬೋಗಸ್ ಮಾಡ್ತಾರೆ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅವರು ಅಂತ ಇದು ಮಾಡ್ತಾರೆ. ಇಲ್ಲಿಗೆ ಡಿ ಡಿ ಸಾಹೇಬ್ರು ಕೇಳಿದಕ್ಕೆ ನೀವು ಟೈಮ್ ಕೊಟ್ಟು ನಮಗೆ ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತೆಲ್ಲ ಡಿಲೇ ಮಾಡ್ಕೊಂಬರ್ತಾ ಇದ್ದಾರೆ. ಈಗ ಅವರು ಇನ್ನೊಂದು ವಾರ ಟೈಮ್ ಕೊಡ್ರಿ ನಮಗೆ. 1 ವರ್ಷದಿಂದ ಇದು ಆ ಥರ ಆಗ್ತಾ ಇರೋದು. ಈಗ ಇನ್ನೊಂದು ವಾರ ಟೈಮ್ ಕೊಡ್ರಿ ನಮಗೆ, ಇದು ಮಾಡ್ತೀವಿ ಅಂತ ಇದು ಮಾಡ್ತಿದ್ದಾರೆ ಅಷ್ಟೇ.